ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಎಕ್ಸೆಲ್ ಟ್ರಿಕ್ಸ್ ಅಥವಾ ಎಕ್ಸೆಲ್ ಸ್ಕಿಲ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಅಂದರೆ ನಾವು ಸ್ಪೆಲ್ ಚೆಕ್ ಯಾವ ಥರ ಮಾಡೋದು ಆ್ಯಂಡ್ ಟ್ರಾನ್ಸ್ಲೇಟ್ ಯಾವ ಥರ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಕೆಲವೊಂದು ಸರಿ ನಮ್ಗೆ ಅಷ್ಟು ಇಂಗ್ಲೀಷ್ ಗೊತ್ತಿರಲ್ಲ. ಸೊ ನಾವು ಪರ್ಫೆಕ್ಟಾಗಿರಬೇಕು. ನಾವೆಲ್ಲ ಏನು ಅನ್ಕೋತೀವಿ ಅಂದರೆ ನಾವು ತುಂಬ ಪರ್ಫೆಕ್ಟಾಗಿರಬೇಕು, ಫ್ಲೂಯೆಂಟ್ ಇಂಗ್ಲೀಷ್ ಟೈಪ್ ಮಾಡಬೇಕು. ಸೊ ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಆ ಕಂಪನಿಗಳಲ್ಲಿ. ಆ ಥರ ನಾವೆಲ್ಲ ತುಂಬ ಆ ಥರ ಅನಿಸ್ತಾ ಇರುತ್ತೆ ನಮಗೆ. ಸೊ ರಿಯಲಿ ಆ ಥರ ಇಲ್ಲ. ಕೆಲವೊಂದು ಟೆಕ್ನಾಲಜಿನೇ ನಿಮಗೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಸೊ ನನ್ನ ಪ್ರಕಾರ ಇಂಗ್ಲೀಷ್ ಅನ್ನೋದು ಒಂದು ಕಮ್ಯುನಿಕೇಷನ್ ನಾಲೆಡ್ಜ್ ಇಂಡಸ್ಟ್ರಿಯಲ್ಲಿ. ಸೊ ಕಮ್ಯುನಿಕೇಷನ್ ನಾಲೆಡ್ಜ್ ಅಂದರೆ ನೀವು ಹೇಳೋದು ಒಬ್ಬರಿಗೆ ಅರ್ಥ ಆಗಬೇಕು. ಸೊ ಅದು ಹೆಂಗೆ ನೀವು ಪ್ರಾಪರ್ ಸೆಂಟೆನ್ಸ್ ಯೂಸ್ ಮಾಡ್ತೀವಿ, ಗ್ರಾಮ್ಯಾಟಿಕ್ ಯೂಸ್ ಮಾಡ್ತೀರೋ ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ಎಲ್ಲರೂ ಅಷ್ಟು ಎಫಿಷಿಯೆಂಟಾಗಿ ಏನಂತಾರೆ ಪ್ರೊಫೆಷ್ನಲ್ ಇಂಗ್ಲೀಷ್ ಮಾತಾಡೋಕ್ಕೆ ಆಗಲ್ಲ. ಸೊ ಹಂಗಾಗಿ ಸೊ ನಮಗೆ ಕೆಲಸಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ನಮಗೆ ಗೊತ್ತಿದ್ರೆ ಸಾಕು. ಸೊ ಅದರಲ್ಲೂ ಎಕ್ಸೆಲಲ್ಲಿ ನಾವು ಹೆಂಗೆ ಓಕೆ ಒಂದು ಸ್ಪೆಲ್ ಮಿಸ್ಟೇಕ್ ಆದರೆ ಸೊ ಹೆಂಗೆ ಕರೆಕ್ಟ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಬೇಕು. ಸೊ ಏನು ಮಾಡ್ತೀವಿ, ಕೆಲವೊಂದು ಸರಿ ನಮಗೆ ಆಪ್ಷನ್ ಗೊತ್ತಿಲ್ಲ ಅಂದರೆ ನಾವು ಟೈಪ್ ಮಾಡಿರೋ ಡೇಟಾ ಎಲ್ಲನೂ ಮತ್ತೆ ಡಿಲೀಟ್ ಮಾಡೋದು, ಮತ್ತೆ ಇನ್ನೊಂದು ಸರಿ ಟೈಪ್ ಮಾಡೋದು, ಈ ಥರ ಮಾಡ್ತೀವಿ. ಸೊ ಬಟ್ ಸ್ಪೆಲ್ ಚೆಕ್ ಆಪ್ಷನ್ ಬಗ್ಗೆ ನಮಗೆ ಗೊತ್ತಿದ್ದರೆ ಅಂದರೆ ರೆಗ್ಯುಲರಾಗಿ ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ. ಬಟ್ ಬೇಸಿಕ್ ಆಗಿ ಕಲ್ತ್ಕೊಳ್ಳೋರಿಗೆ ಗೊತ್ತಿರಲ್ಲ. ಸೊ ಕಂಪ್ಯೂಟರ್ ಕ್ಲಾಸು ಅಲ್ಲಿ ಇಲ್ಲಿ ಹೋಗಿ ಕಲ್ಕೋತಾ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಸೊ ಬೇಸಿಕ್ಕಿಂದ ನಾನು ಎಕ್ಸೆಲ್ ಬಗ್ಗೆ ಹೇಳೋದ್ರಿಂದ ಈ ಸಿಂಪಲ್ ಒಂದೊಂದು ಆಪ್ಷನ್ ಬಗ್ಗೆನೂ ಹೇಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಸೊ ಟ್ರಾನ್ಸ್ಲೇಟ್ ಅಂದರೆ ಇಂಗ್ಲೀಷಲ್ಲಿರೋದು ನಮಗೆ ಅರ್ಥ ಆಗೋ ಥರ ನಾವು ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದು ನಮ್ಮ ಲ್ಯಾಂಗ್ವೇಜಲ್ಲಿ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಾನು ಜಸ್ಟ್ ಸಿಂಪಲಾಗಿ ಟೈಪ್ ಮಾಡ್ತೀನಿ. ಸೊ ಆ ವರ್ಡ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ, ಬಟ್ ಈ ಒಂದು ವಿಡಿಯೋ ಟಾಪಿಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ನಾನೇನು ಹೇಳ್ತಾ ಇದ್ದೀನಿ, ಸೊ ಹಾಯ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ನಾನು ಅಂದರೆ ರಾಂಗೇ ಟೈಪ್ ಮಾಡ್ತೀನಿ. ಸೊ ನನ್ನ ಮೈಂಡಲ್ಲಿ ಏನಿದೆ, ಹಾಯ್ ಗುಡ್ ಮಾರ್ನಿಂಗ್, ಪ್ಲೀಸ್ ಫಿನಿಶ್ ದಿಸ್ ವರ್ಕ್ ಇಮಿಡಿಯೇಟ್ಲಿ ಅನ್ನೋದು ನಾನು ಟೈಪ್ ಮಾಡಬೇಕು. ಬಟ್ ನನಗೆ ಇಂಗ್ಲೀಷ್ ಅಷ್ಟು ಗೊತ್ತಿಲ್ಲ, ನಾನು ತಪ್ಪು ಟೈಪ್ ಮಾಡಿದ್ದೀನಿ. ನಾನು ಇವಾಗ ಚೆಕ್ ಮಾಡ್ಕೊಳ್ಳೋದು ಹೆಂಗೆ, ನೀವು ಫಂಕ್ಷನ್ F7 ಪ್ರೆಸ್ ಮಾಡಿ. ಕೆಲವೊಂದು ಫಂಕ್ಷನ್ F7 ಕೆಲವೊಂದು ಸಿಸ್ಟಮ್ಲಿ ನೋಡೋಕೆ, ಇಲ್ಲಾಂದರೆ ಡೈರೆಕ್ಟ್ F7 ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಸೊ ಅದು ನಿಮಗೆ ಈಸಿಯಾಗಿ ತೋರಿಸುತ್ತೆ. ಸೊ ನೋಡಿ, ನಾನು ಟೈಪ್ ಮಾಡಿರೋದೇನು MORNNG, ಬಟ್ ನಾನು ಹೇಳ್ತಾ ಇರೋದು ಮಾರ್ನಿಂಗ್, ಹಂಗಾಗಿ MORNING. ನೀವು ಅವಾಗ ಚೇಂಜ್ ಅಂತ ಕೊಡಬೇಕು. ನೆಕ್ಸ್ಟು ಫಿನಿಶ್, ನಾನೇನು ಟೈಪ್ ಮಾಡಿದ್ದೀನಿ FINSH ಅಂತ ಟೈಪ್ ಮಾಡಿದ್ದೀನಿ. ಆ್ಯಕ್ಚುಲ್ ಬಂದು FINISH, ಫಿನಿಶ್, ಚೇಂಜ್ ಕೊಡಿ. ಸೊ ನೆಕ್ಸ್ಟು ದಿಸ್ ಅಂದರೆ THS ಅಂತ ನಾನು ಟೈಪ್ ಮಾಡಿದ್ದೀನಿ, ಆ್ಯಕ್ಚುಲಿ ಅದು THIS, ದಿಸ್, ಚೇಂಜ್ ಕೊಡಿ. ಇಮಿಡಿಯೇಟ್ಲಿ ನಾನು ಟೈಪ್ ಮಾಡಿರೋದು ಯಾವ ಥರ ಟೈಪ್ ಮಾಡಿದ್ದೀನಿ, LEY ಅಂತ ಟೈಪ್ ಮಾಡಿದ್ದೀನಿ, ಇಲ್ಲಿ LY, ಚೇಂಜ್ ಅಂತ ಕೊಡಿ. ಅದು ನಿಮಗೆ ತೋರಿಸುತ್ತೆ ಸ್ಪೆಲ್ ಚೆಕ್ ಕಂಪ್ಲೀಟ್, ಯು ಆರ್ ಗುಡ್ ಟು ಗೋ, ಅಂದರೆ ಸ್ಪೆಲ್ ಚೆಕ್ ಕರೆಕ್ಟಾಗಿದೆ. ಸೊ ನೀವು ಇವಾಗ ಅದನ್ನು ಕಳಿಸ್ಬೋದು ಅಥವಾ ರೀಡ್ ಮಾಡ್ಬೋದು ಅಂತ. ಸೊ ಅಂದರೆ ಇಲ್ಲಿ ಒಂದು ಗಾಡ್ ಅನ್ನೋದು ಯಾಕೆ ಚೇಂಜ್ ಆಗಿಲ್ಲ ಅನ್ನೋದನ್ನು ಹೇಳ್ತೀನಿ. ಗಾಡ್ ಅನ್ನೋದು ಯಾಕೆ ಚೇಂಜ್ ಆಗಿಲ್ಲ, ಅಲ್ಲಿ GOD ಬರಬೇಕು. ಕೆಲವೊಂದು ಸರಿ ಗಾಡ್ ಮಾರ್ನಿಂಗ್ ಅದು ಒಂದು ವರ್ಡ್ ಇರ್ಬೋದು, ಗಾಡ್ ಅನ್ನೋದಕ್ಕೆ ಮೀನಿಂಗ್ ಇದೆ, ಹಂಗಾಗಿ ಅದು ಚೇಂಜ್ ಆಗಿರಲ್ಲ. ನೋಡಿ, ಇಲ್ಲಿ ಗಾಡು ಚೇಂಜ್ ಆಗಿಲ್ಲ. ಸೊ ಹಂಗಾಗಿ ಕೆಲವೊಂದು ಸೊ ಏನಾದರೂ ಅದಕ್ಕೆ ಕರೆಕ್ಟ್ ಮೀನಿಂಗ್ ಇದ್ದರೆ ಅದು ಚೇಂಜ್ ಆಗಿರೋದು ನೀವು ಚೆಕ್ ಮಾಡ್ಕೋಬೇಕು. ಇನ್ನೊಂದು ಸರಿ ಗುಡ್ ಮಾರ್ನಿಂಗ್ ಅಂತ ಹಾಕಿದ್ದೀನಿ. ಸೊ ಇವಾಗ ನಾನು ಇದನ್ನು ಟೈಪ್ ಮಾಡಿಬಿಟ್ಟಿದ್ದೀನಿ. ಇವಾಗ ನನಗೆ ನಾನು ನಿಮ್ಮ ಬಾಸ್ ಟೈಪ್ ಮಾಡಿ ಹೋಗ್ಬಿಟ್ಟಿದ್ದಾರೆ, ಇದನ್ನು ನಿನಗೆ ಮೆಸೇಜ್ ಕಳಿಸಿದ್ದಾರೆ, ಏನೋ ಒಂದು ಟಾಸ್ಕ್ನ ಕಳಿಸ್ಬಿಟ್ಟು ನಿಮ್ಗೆ ಅರ್ಥ ಆಗ್ತಾಯಿಲ್ಲ. ಸೊ ಅವಾಗ ನಾನು ಏನು ಮಾಡೋದು, ನಾನು ಟ್ರಾನ್ಸ್ಲೇಟ್ ಮಾಡಬೇಕು. ನನಗೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಬೇಕು. ಒಂದು ಎಕ್ಸೆಲೆಲ್ಲ ಆಪ್ಷನ್ ಇದೆ. ಸೊ ಇದನ್ನು ನನಗೆ ರೀಸೆಂಟಾಗಿ ಗೊತ್ತಾಯಿತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೀವು ಯಾವ ಸೆಂಟೆನ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಇರುತ್ತೆ, ಟ್ರಾನ್ಸ್ಲೇಟ್ ಆಪ್ಷನ್ ಅಂತ ಒಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಟ್ರಾನ್ಸ್ಲೇಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ, ಇಲ್ಲೊಂದು ವಿಂಡೋ ಓಪನ್ ಆಗುತ್ತೆ. ಸೊ ನೋಡಿ, ನಾನು ಇಂಗ್ಲೀಷಿಂದ ಕನ್ನಡ ಆಗಿದೆ. ಹಾಯ್ ಗುಡ್ ಮಾರ್ನಿಂಗ್, ದಯವಿಟ್ಟು ಈ ಕೆಲಸವನ್ನು ತಕ್ಷಣ ಮುಗಿಸಿ ಅಂತ ಇದೆ.
ಅಂದರೆ ನನಗೀಗ ಕ್ಲಿಯರಾಗಿ ಅರ್ಥ ಆಯಿತು. ಸೊ ನನಗೆ ಇಂಗ್ಲೀಷ್ ನನಗೆ ಅಷ್ಟು ಓದಕ್ಕೆ ಬಂದಿಲ್ಲ ಅಂದ್ರೂ ಸೊ ನನಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಟ್ರಾನ್ಸ್ಲೇಟ್ ಆಪ್ಷನ್ನು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಎಕ್ಸೆಲಲ್ಲಿ ಈ ಆಪ್ಷನ್ ಇರೋದ್ರಿಂದ. ಸೊ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದರೂ ನೀವು ಟೈಪ್ ಮಾಡ್ಕೋಬೋದು, ನೀವು ಚೇಂಜ್ ಮಾಡ್ಕೋಬೋದು. ಸೊ ಎಲ್ಲ ರೀಜನಲ್ ಲ್ಯಾಂಗ್ವೇಜ್ ಇದೆಯಾ ಅಂತ ನಾನು ಚೆಕ್ ಮಾಡಿಲ್ಲ. ಸೊ ಜಸ್ಟ್ ನೀವು ಸರ್ಚ್ ಮಾಡಿ ಗೊತ್ತಾಗುತ್ತೆ ತೆಲುಗು. ಸೊ ಈ ಥರ ಇದೆ. ఓకే, దయచేసి ఈ పనిని వెంటనే పూర్తి చేయండి. ಸೊ ನನಗೆ ಸ್ವಲ್ಪ ತೆಲುಗು ಗೊತ್ತಿದೆ, ಹಂಗಾಗಿ ಹೇಳ್ತಾ ಇದ್ದೀವಿ. ಸೊ ಈ ಥರ ಸೊ ನಮಗೆ ಯಾವ ರೀಜನಲ್ ಲ್ಯಾಂಗ್ವೇಜು ಅದರಲ್ಲಿರೋ ಆಪ್ಷನ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ಕೊಂಡು ನಾವು ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಕೊಂಡು ಸೊ ಅಲ್ಲಿರೋವಂಥ ಮ್ಯಾಟರ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇದಿಷ್ಟು ಎಕ್ಸೆಲಲ್ಲಿರೋ ಟ್ರಾನ್ಸ್ಲೇಟ್ ಆಪ್ಷನ್. ಸೊ ನಿಮಗಿದು ತುಂಬ ಬೆನಿಫಿಟ್ ಆಗಿದೆ ಅಂತ ಅನ್ಕೋತೀನಿ. ಸೊ ಯೂಸ್ ಮಾಡಿ, ಟ್ರೈ ಮಾಡಿ. ತುಂಬ ಜಾಸ್ತಿ ಸೆಂಟೆನ್ಸ್ ಇದ್ರೂ ಅದು ರೀಡ್ ಮಾಡಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಯಾವುದೇ ರೀತಿ ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅನ್ನೋ ಥರ ಭಯ ಇರಲ್ಲ, ಯಾಕೆಂದರೆ ಎಕ್ಸೆಲಲ್ಲಿ ಈ ಆಪ್ಷನ್ ಇರೋದ್ರಿಂದ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.